ಬ್ರಹ್ಮನ ಬಳಿ ಬಂದಿದ್ದಾರೆ. ಬಂದಿರುವ ದೇವತೆಗಳನ್ನ ಬ್ರಹ್ಮದೇವನು, ದೇವತೆಗಳೇ ಯಾಕಾಗಿ ಬಂದಿರಿ, ನನ್ನಿಂದ ಏನಾಗಬೇಕು ಎಂಬುದಾಗಿ ಕೇಳಿದಾಗ ದೇವತೆಗಳು ಭವಲ್ಲಬ್ಧವರೋದಿರ್ಣೋ ತಾರಕಾಕ್ಷೋ ಮಗಾಸುರಗ, ಸ್ವಾಮಿ ತಮ್ಮ ವರಬಲದಿಂದ ಮತ್ತನಾಗಿರುವ ತಾರಕಾಸುರನು ಲೋಕಗಂಟಕನಾಗಿದ್ದಾನೆ, ಅವನಿಗೆ ವರ ಕೊಟ್ಟವನು ನೀನಾದ್ದರಿಂದ ನಮಗೆ ಬಂದ ಕಷ್ಟಗಳನ್ನು ಹೋಗಲಾಡಿಸಲು ನಿನ್ನನ್ನೇ ಪ್ರಾರ್ಥಿಸುತ್ತಿದ್ದೇವೆ ಎಂದಿದ್ದಾರೆ. ಆಗ ಬ್ರಹ್ಮದೇವನು, ದೇವತೆಗಳೇ ತಪಸ್ಸಿಗೆ ತಕ್ಕ ವರವನ್ನು ಕೊಡುವುದು ನನ್ನ ಕರ್ತವ್ಯ, ಇದು ನಿಯಮ, ನಾನೇ ಮಾಡಿದ ನಿಯಮವನ್ನು ನಾನೇ ಮುರಿಯುವಂತಿಲ್ಲ ಎನ್ನುತ್ತಿದ್ದಾನೆ. ಈಗಲೂ ಹೇಳ್ತಾರೆ ಲಾ ಮೇಕರ್ಸ್ ಕೆನಾಟ್ ಬಿ ಲಾ ಬ್ರೇಕರ್ಸ್ ಅಂತ. ಇತ್ತ ಬ್ರಹ್ಮದೇವ ಹೇಳ್ತಾ ಇದ್ದಾನೆ, ದೇವತೆಗಳೇ ಶಂಕರನ ವೀರ್ಯೋತ್ಪನ್ನನಾದ ಪುತ್ರನಿಂದಲೇ ತಾರಕನಿಗೆ ಮರಣ. ಆ ಪರಮೇಶ್ವರನು ಈಗ ಕನಕಾಚಲದಲ್ಲಿ ತಪಸ್ಸು ಮಾಡುತ್ತಿದ್ದಾನೆ. ಹಿಂದಿನ ಜನ್ಮದ ಶಿವೆ ದಾಕ್ಷಾಯಿಣಿ ದೇವಿ ಹಿಮವಂತನ ಮಗಳು ಪಾರ್ವತಿಯಾಗಿ ಜನಿಸಿದ್ದಾಳೆ. ಈಗ ಆ ಪಾರ್ವತಿ ಶಂಕರನನ್ನೇ ಪತಿಯನ್ನಾಗಿ ಪಡೆಯಲು ಹೇಮಕೂಟದಲ್ಲಿ ಅವನ ಸೇವೆಯನ್ನು ಮಾಡುತ್ತಿದ್ದಾಳೆ. ನೀವೀಗ ಉಪಾಯಾಂತರಗಳಿಂದ ಶಿವನ ಸ್ಥಿರ ಚಿತ್ತವನ್ನ ಪಾರ್ವತಿಯ ಸೌಂದರ್ಯದ ಕಡೆಗೆ ತಿರುಗುವಂತೆ ಮಾಡಿದರೆ ಸಾಕು, ನಿಮ್ಮ ಕೆಲಸವಾದಂತೆ, ನಿಮಗೆ ಮಂಗಳವಾಗಲಿ ಎಂದು ಕೇಳಿ ಬ್ರಹ್ಮದೇವ ಅಂತರ್ಧಾನನಾಗಿದ್ದಾನೆ. ಇತ್ತ ಸುರರೊಡೆಯ ಸ್ವರ್ಗವ ಒಳಗೆ ಚಿಂತಿಸುತ್ತ, ಇತ್ತ ಸುರರೊಡೆಯ ಸ್ವರ್ಗವ ಒಳಗೆ ಚಿಂತಿಸುತ್ತ, ಚಿತ್ತದಿ ಸ್ಮರಿಸಿದ ಸ್ಮರರನ್ನ ಬೆಲೆ ಚಿತ್ತಜ ಬಂದರೋ. ದೇವೇಂದ್ರ ಸ್ವರ್ಗವನ್ನು ಸೇರಿದ್ದಾನೆ. ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಮನ್ಮಥನೇ ಎಂಬುದಾಗಿ ಯೋಚಿಸಿ ಮನ್ಮಥ ಮನ್ಮಥ ಎಂಬುದಾಗಿ ರತಿಪತಿಯನ್ನ ಸ್ಮರಿಸಿದ್ದಾನೆ. ಅದು ತಲಲಿತ ಯೋಷಿತ್ ಪ್ರೂಲತಾಚಾರು ಶೃಂಗಂ ರತಿವಲಯ ಪದಾಂಕೆ ಜಾಪಮಾಸ ಜಗಂಠೆ ಸಗಚರ ಮಧುಕಸ್ತನ್ಯತ್ತ ಚೂತಂಕುರಸ್ತ್ರಗ ಶತಮಗ ಉಪದಸ್ತೆ ಪ್ರಾಂಜಲಿ ಪುಷ್ಪದನ್ವಾ. ಇಂದ್ರನು ಸ್ಮರಿಸಿದೊಡನೆ ಸುಂದರಿಯ ರಮಣೀಯ ಗುಂಪುಗಳಿಗೆ ಸರಿಸವನಾದ ತನ್ನ ಬಿಲ್ಲನ್ನ ರತಿದೇವಿಯ ಬಳೆಗಳ ಗುರುತು ಬಿದ್ದ ತನ್ನ ಹೆಗಲಿಗೇರಿಸಿ ಅರವಿಂದ ಅಶೋಕ ಚೂತ ನವಮಲ್ಲಿಕ ನಿರೋತ್ಪಲಗಳೆಂಬತಕ್ಕಂತಹ 5 ಬಾಣಗಳನ್ನು ಹಿಡಿದುಕೊಂಡು ಮಿತ್ರನಾದ ವಸಂತನೊಂದಿಗೆ ದೇವೇಂದ್ರನ ಮುಂದೆ ಬಂದು ನಿಂತಿದ್ದಾನೆ ಮನ್ಮಥ. ದೇವರಾಜ, ನೀನು ಪುರುಷರ ಗುಣಗಳನ್ನ ಗುರುತಿಸುವ ಶಕ್ತಿ ಇದ್ದವನು, ನಿನಗೆ ನನ್ನ ಪ್ರಣಾಮಗಳು. ನನ್ನಿಂದ ಯಾವ ಕೆಲಸವಾಗಬೇಕು ಹೇಳು. ನಿನ್ನ ಪದವಿಯನ್ನ ಅಪೇಕ್ಷಿಸಿ ಯಾರಾದರೂ ತಪಸ್ಸು ಮಾಡ್ತಾ ಇದ್ದಾರಿಗೆ, ಹಾಗಿದ್ರೆ ಅಂಥವರ ಹೆಸರು ಕೇಳು. ಕ್ಷಣಮಾತ್ರದಲ್ಲಿ ಅವರ ಮನಸ್ಸನ್ನು ಚಂಚಲಗೊಳಿಸಿ ಬಿಡುತ್ತೇನೆ. ಯಾರಾದರೂ ಮೋಕ್ಷಕಾಮಿಯಾಗಿ ತಪಗೈಯುತ್ತಿದ್ದಾರೆಯೇ, ಹಾಗಾದರೆ ಕೇಳು. ಕ್ಷಣಮಾತ್ರದಲ್ಲಿ ನನ್ನ ಬಾಣ ಪ್ರಯೋಗದಿಂದ ಅವರು ಸುಂದರಿಯರ ಕಡಕ್ಷದ ವೀಕ್ಷಣದಲ್ಲಿ ಬೀಳುವಂತೆ ಮಾಡಿಬಿಡುತ್ತೇನೆ. ಹೆಚ್ಚೇಕೆ ದೇವೇಂದ್ರ, ನೀನಾಜ್ಞೆ ಮಾಡಿದರೆ ಪಿನಾಕಿ ಎಂದು ಪ್ರಸಿದ್ಧನಾದ ಆ ಪರಶುವ ಧೈರ್ಯವನ್ನು ಬೇಕಾದರೆ ಕೆಡಿಸಿಬಿಡುತ್ತೇನೆ. ಭಲೆ ಭಲೆ ಮನ್ಮಥ, ಸಂತಸವಾದು ದಯ್ಯ, ಸಂತಸವಾದು ದಯ್ಯ, ವಸಂತ ಮಿತ್ರನೇ ಹೇ ಮನ್ಮಥನೇ, ಸಂತಸವಾದು ದಯ್ಯ. ಚಿಂತೆಯ ಬಿಟ್ಟು ನಿಶ್ಚಿಂತನಾದೆನು, ಚಿಂತೆಯ ಬಿಟ್ಟು ನಿಶ್ಚಿಂತನಾದೆನು, ಚಿಂತಿತಾರ್ಥ ಫಲಿಸಿತು ಎನಗೆ ಸಂತಸವಾದು ದಯ್ಯ, ವಸಂತ ಮಿತ್ರನೇ ಹೇ ಮನ್ಮಥನೇ, ಸಂತಸವಾದು ದಯ್ಯ. ಭಲೆ ಭಲೆ ಭಲೆ, ಅದೇ ಕೆಲಸವಾಗಬೇಕಾಗಿದೆ. ಕನಕಾಚಲದಿಂದ ತಪಸ್ಸು ಮಾಡುತ್ತಿರುವ ಪರಮೇಶ್ವರನನ್ನ ನಿನ್ನ ಬಾಣ ಪ್ರಯೋಗದಿಂದ ತ್ರಿಲೋಕ ಸುಂದರಿಯಾದ ಪಾರ್ವತಿಯಲ್ಲಿ ಅನುರಕ್ತವಾಗುವಂತೆ ಮಾಡಬೇಕು. ದೇವೇಂದ್ರನ ಮಾತುಗಳನ್ನು ಕೇಳಿ ಗಡಗಡ 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 ನಡುತ್ತಾ ಇದ್ದಾನೆ. ಏನು, ಜಗತ್ಪತಿಯಾದ ಪರಮೇಶ್ವರನನ್ನು ಕೆಡಕುವ ದುಸ್ಸಾಹಸವೇ? ಏನು ಮಾಡುವುದು? ತ್ರಿಲೋಕಾಧಿಪತಿಯ ಆಜ್ಞೆ ಇಲ್ಲ ಎನ್ನುವಂತಿಲ್ಲ. ಹಾಗೆಯೇ ಆಗಲಿ ಎಂಬುದಾಗಿ ಹೇಳಿ ಮಿತ್ರನಾದ ವಸಂತನೊಂದಿಗೆ ಕನಕಾಚಲಕ್ಕೆ ಬರ್ತಾ ಇದ್ದಾನೆ ಮನ್ಮಥ. ಹೇಗೆ? ಸರಸದಿಂದ ಮನ್ಮಥನೈ ತಂದ ಪರ್ವನಟಿಗೆಯೂ ನೋಡಲು ಚಂದ, ಸ್ವಾಗತಿಸಲು ಬಂದ ಉಚಿತ ವೃಂದ, ಕಲರವರೊಡನೆ ಗಂಗಮ ವೃಂದ. ಸರಸದಿಂದ ಮನ್ಮಥನೈ ತಂದ ಪರ್ವನಟಿಗೆಯೂ ನೋಡಲು ಚಂದ, ಸ್ವಾಗತಿಸಲು ಬಂದ ಉಚಿತ ವೃಂದ, ಕಲರವರಿಂದ ಗಂಗಮ ವೃಂದ. ವಾಮಕರದಲ್ಲಿ ಧನುವನ್ನು ಹಿಡಿದು ಕತ್ತಳಿಗೆಯ ಬೆನ್ನಿಗೆ ಬಿಗಿದು ಅರವಿಂದದ ಶರ ಅಶೋಕ ಶರವು, ನೀಲೋತ್ಪಲ ನವ ಮಲ್ಲಿಕ ಶರವು. ವಾಮಕರದಲ್ಲಿ
ಭ್ರಮರವಾಗಿ ಪರಿವರ್ತಿಸಿದ್ದಾನೆ. ಭ್ರಮರಗಳ ಝಂಕಾರ, ಗಿಳಿಗಳ ಮೆಲ್ಲುಳಿ, ಚಿಗುರಿದ ಮಾಮರಗಳು, ಚಿಗುರನ್ನು ತಿಂದ ಪಿಕಗಳು ಪಂಚಮ ದಿನಾದ ಮಾಡುತ್ತಿವೆ. ಬಿದಿರು ಮಳೆಗಳ ಸಂದಿನಿಂದ ತೂರಿ ಬಂದ ಕುಳಿರ್ಗಾಳಿಯು ವೇಣು ದಿನಾದವನ್ನ ಮಾಡುತ್ತಿದೆಯೋ ಎಂಬಂತೆ ಭಾಸವಾಗುತ್ತಿದೆ. ಒಟ್ಟಿನಲ್ಲಿ ವನದೇವಿ ಯೋಲಗದ ಸರಿ ಎಲ್ಲರನ್ನೂ ಉತ್ತೇಜನಗೊಳಿಸ್ತಾ ಇದೆ. ಆಗ ಮನ್ಮಥ ಆ ತಪೋನಿರತನಾದ ಪರಮೇಶ್ವರನ್ನು ನೋಡಿದ್ದಾನೆ. ನಿವಾತ ನಿಷ್ಕಂಬಮಿವ ಪ್ರದೀಪಂ. ಗಾಳಿ ಇಲ್ಲದ ಕಡೆ ದೀಪವು ಹೇಗೆ ಉರಿಯುವುದೋ ಹಾಗೆ ಶಂಕರನು ನೇರವಾಗಿ ಬ್ರಹ್ಮದತ್ತದಲ್ಲಿ ಮನಸ್ಸನ್ನು ನಿಲ್ಲಿಸಿದ್ದಾನೆ. ಇದನ್ನೇ ಗೀತೆಯಲ್ಲಿ ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಮಮಾಸ್ಮೃತಗ ಎಂಬುದಾಗಿ ಹೇಳಿದ್ದಾನೆ ಶ್ರೀಕೃಷ್ಣ. ಇತ್ತ ಕಡೆಯಲ್ಲಿ ಪರಮೇಶ್ವರನ ತೇಜಸ್ಸನ್ನು ನೋಡಿ ಮನ್ಮಥನ ಮನಸ್ಸು ಒಳುಕಿದೆ. ಆದರೆ ಪಕ್ಕದಲ್ಲಿಯೇ ಶಿವನ ಸೇವೆ ಮಾಡುತ್ತಿದ್ದ ಪಾರ್ವತಿಯನ್ನ, ಅವಳ ಅಪರಿಮಿತ ಸೌಂದರ್ಯವನ್ನು ನೋಡಿ ಸ್ವಲ್ಪ ಧೈರ್ಯದಿಂದ ನೇರವಾಗಿ ತನ್ನ ಪಂಚಬಾಣಗಳನ್ನ ಆ ಪರಮೇಶ್ವರನ ಮೇಲೆ ಪ್ರಯೋಗಿಸಿದ್ದಾನೆ. ಅವನ ಬಾಣ ಶಿವನಿಗೆ ನಾಟಿದೆ. ಕ್ಷೋಭೆಗೊಂಡ ಶಿವನು ಕಣ್ತೆರೆದು ನೋಡಿದ. ಎದುರಿಗೆ ಪಾರ್ವತಿಯನ್ನು ನೋಡಿ ಶಿವನ ಮನಸ್ಸು ಕ್ಷಣಕಾಲ ಚಂಚಲವಾಯಿತು. ಆದರೆ ಅತೀಂದ್ರಿಯ ಕ್ಷೋಭವ ಯುಗ್ಮ ನೇತ್ರಗ ಪುನರ್ವಶಿತ್ವಾದ್ಬಲವನ್ನಿದೃಗ್ಯ. ಜಿತೇಂದ್ರಿಯನಾದ ಶಿವನು ಚಂಚಲವಾದ ತನ್ನ ಇಂದ್ರಿಯಗಳನ್ನ ಕ್ಷಣಮಾತ್ರದಲ್ಲಿ ದಮನಗೊಳಿಸಿ ತನ್ನ ಈ ಮನೋವಿಕಾರಕ್ಕೆ ಕಾರಣವೇನೆಂದು ಸುತ್ತಲೂ ನೋಡ್ತಾ ಇದ್ದಾನೆ. ಆಗ ಶಿವನಿಗೆ ಮೂಲೆಯಲ್ಲಿ ನಿಂತಿದ್ದ ಪುಷ್ಪಬಾಣನಾದ ಮನ್ಮಥ ಕಾಣಿಸಿದ್ದಾನೆ. ಶಿವನ ಸಿಟ್ಟು ನೆತ್ತಿಗೇರಿದೆ. ಕೂಡಲೇ ತನ್ನ ಹಣೆಗಣ್ಣನ್ನು ತೆರೀತಾ ಇದ್ದಾನೆ. ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ನಿಂತು ಪ್ರಭೋ ಕ್ರೋಧಂ ಪ್ರಭೋ ಸಂಹರ ಸಂಹರೇತಿ, ಕ್ರೋಧವನ್ನು ಸಂಹರಿಸು ಪ್ರಭೋ, ಈ ಕೆಲಸ ಲೋಕ ಕಲ್ಯಾಣಕ್ಕಾಗಿ ಮನ್ಮಥನನ್ನು ಕ್ಷಮಿಸು, ಕ್ರೋಧವನ್ನು ಉಪಶಮನಗೊಳಿಸು ಹೇಳ್ತಾ ಇದ್ರು ಕೂಡ ಶಿವ ತನ್ನ ಹಣೆಗಣ್ಣನ್ನ ತೆರೆದಿದ್ದಾನೆ. ಆ ಗಡಗಣ್ಣಿಂದ ಹೊರಟ ಬೆಂಕಿ ಮನ್ಮಥನಿಗೆ ಹೊತ್ತಿಕೊಂಡಿದೆ. ಪಗೆದುದು ಪತ್ತಿದತ್ತು ಕಿಡಿಗಿಟ್ಟುದು ನಾಲ್ದೆದೋರಿದತ್ತು ಬಾಂಗುಗೆದುದು ನಿಂದ ಪೊಂಬಲ ಕುಮಂಪುರ ಪುತ್ತುದು ಧಮ್ ತಗಿಲ್ ತಗಿಲ್ ತಗಿ ತಗಿ ತಗಿಲನೆ ತಟ್ಟಿ ತಟ್ಟಿದುದು ಮುಟ್ಟಿದು ತಿಂದು ತೇಗಿದ ತಗಿಯದನಿಂದ ಪೂಗೆಣಗೆ ನಂ ಪಣಗಣ್ಣುರಿ ಹಂಪಿಗ್ಯಾಳ್ಗಣ. ಕ್ಷಣ ಮಾತ್ರದಲ್ಲಿ ಮನ್ಮಥನು ಸುಟ್ಟು ಭಸ್ಮೀಭೂತನಾಗಿ ಹೋಗಿದ್ದಾನೆ. ಇತ್ತ ರತೀದೇವಿ ಅತ್ಯಂತ ದುಃಖಾಕ್ರಾಂತಳಾಗಿದ್ದಾಳೆ. ಪ್ರಭೋ ಶಂಕರ, ಲೋಕ ಕಲ್ಯಾಣಕ್ಕಾಗಿ ಬಾಣ ಪ್ರಯೋಗ ಮಾಡಿದ ನನ್ನ ಪತಿಗೆ ಈ ಶಿಕ್ಷೆಯೇ ತಂದೆ, ರಕ್ಷಣೆ ಮಾಡು ಪ್ರಭೋ. ಅದ್ಭುತ ವಿಗ್ರಹ ಅಮರಾಧೀಶ್ವರ ಗಣಿತ ಗುಣಗಣ ಅಮೃತ ಶಿವ. ಅದ್ಭುತ ವಿಗ್ರಹ ಅಮರಾಧೀಶ್ವರ ಗಣಿತ ಗುಣಗಣ ಅಮೃತ ಶಿವ. ಆನಂದ ಅಮೃತ ಆಸ್ತಿತ ವತ್ಸಲ ಆತ್ಮಾನಂದಮಯ ಹಿಂದೂ ಕಲಾಧರ ಇಂದ್ರಾದಿ ಪ್ರಿಯ ಸುಂದರ ರೂಪ ಸುರೇಶ ಶಿವ. ಈಶ ವಿಶೇಷ ಮಹೇಶ ಜನಪ್ರಿಯ ಕೇಶವ ಸೇವಿತ. ಅದ್ಭುತ ವಿಗ್ರಹ ಅಮರಾಧೀಶ್ವರ ಗಣಿತ ಗುಣಗಣ ಅಮೃತ ಶಿವ. ಆನಂದ ಅಮೃತ ಆಶ್ರಿತ ವತ್ಸಲ ಆತ್ಮಾನಂದಮಯ ಹಿಂದೂ ಕಲಾಧರ ಇಂದ್ರಾದಿ ಪ್ರಿಯ ಸುಂದರ ರೂಪ ಸುರೇಶ ಶಿವ. ಈಶ ವಿಶೇಷ ಮಹೇಶ ಜನಪ್ರಿಯ ಕೇಶವ ಸೇವಿತ. ಉರಗಾದಿ ಪ್ರಿಯ ಉರಗ ವಿಭೂಷಣ ನರಕ ವಿನಾಶ ನಟೇಶ ಶಿವ. ಊರ್ಜಿತ ಧನುಜ ವಿನಾಶ ಪರಾತ್ಪರ ಅರ್ಜಿತ ಪಾಪ ವಿನಾಶ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಸಂತುಷ್ಟನಾದ ಪರಮೇಶ್ವರ, ರತಿ ಇನ್ನು ಮೇಲೆ ನಿನ್ನ ಪತಿ ನಿನ್ನ ಕಣ್ಣಿಗೆ ಮಾತ್ರ ಕಾಣಿಸುತ್ತಾನೆ, ಅವನಿಗೆ ಅನಂಗ ಎಂಬುದಾಗಿ ಹೆಸರಾಗುತ್ತದೆ ಎಂದು ವರವನ್ನಿತ್ತಿದ್ದಾನೆ. ಇತ್ತ ಕಡೆಯಲ್ಲಿ ಪಾರ್ವತಿಯು ಕಣ್ಣೆದುರಲ್ಲೇ ಸುಟ್ಟು ಬೂದಿಯಾದ ಮನ್ಮಥನನ್ನು ನೋಡಿದ್ದಾಳೆ. ಇಲ್ಲಿಯವರೆಗೆ ತನ್ನ ಸೌಂದರ್ಯದಿಂದ ಪರಮೇಶ್ವರನನ್ನು ಒಲಿಸಿಕೊಳ್ತೇನೆ ಎನ್ನುವ ಸಣ್ಣ ಹಮ್ಮಿತ್ತಾಕಿಗೆ ಈಗ ಅರ್ಥವಾಯಿತು, ಪರಮೇಶ್ವರ ಬಾಕ್ಯ ಸೌಂದರ್ಯವನ್ನ ಮೆಚ್ಚುವವನಲ್ಲ. ಅಲ್ಲಿ ತನಕ ಒಳ್ಳೆ ಪೀತಾಂಬರದ ಸೀರೆಯನ್ನುಟ್ಟಿದ್ದಳು, ಅಲಂಕರಿಸಿಕೊಂಡಿದ್ದಳು. ಆ ಕ್ಷಣವೇ ಬಿಟ್ಟಳು ಪೀತಾಂಬರದ ಸೀರೆಯ, ಉಟ್ಟಳು ಮುದುತಿಂದಾರ ಸೀರೆಯ. ಬಿಟ್ಟಳು ಪೀತಾಂಬರದ ಸೀರೆಯ, ಉಟ್ಟಳು ಮುದುತಿಂದಾರ ಸೀರೆಯ. ಕಟ್ಟಿ ಬಿಗಿದಳು ಶೋಭಿತ ಮುಡಿಯ, ಇಟ್ಟಳು ಕಣಗೆ ಧವಳ ಮಗಿದವ. ಕಟ್ಟಿ ಜಟಗೆ ರುದ್ರಾಕ್ಷಿಯ ತರಹ ಚಿಟ್ಟಿ ಶಿವೆಯು ನಡೆದಳು ಶಿವಜನಿಗ. ಕರದಳು ರಾಜಿಸೆ ಪದ್ಮ ಮಾಲಿಕೆಯು ಕರದಳು ರಾಜಿಸೆ, ಕರದಳು ರಾಜಿಸೆ ಪದ್ಮ ಮಾಲಿಕೆಯು ಕರದಳು ರಾಜಿಸೆ. ಎರಡು ಕಿವಿಗಳಲ್ಲಿ ವರ ರುದ್ರಾಕ್ಷಿ
ಬಿಗಿದಳು ಪದ್ಮಾಸನವನ್ನು ತಪಕ್ಕೆ ಅಗದೆಯು ಇಟ್ಟಳು ದೃಷ್ಟಿ ಮೂಗಿಗೆ ಬಿಗಿದಳು ಪದ್ಮಾಸನವನ್ನು ತಪಕ್ಕೆ ಬಿಗಿದಳು ಪದ್ಮಾಸನವನ್ನು ತಪಕ್ಕೆ ಅಗದೆಯು ಇಟ್ಟಳು ದೃಷ್ಟಿ ಮೂಗಿಗೆ ಶಿರಕಂಡ ಶರೀರವನ್ನು ನೆಟ್ಟಗೆ ಸರಳ ರೇಖೆಗಳು ನಿಲ್ಲಿಸಿ ಕೊನೆಗೆ ತಪವನ್ನು ಮಾಡಿದಳು ಗಿರಿಗೆ ತಪವನ್ನು ಮಾಡಿದಳು ತಪವನ್ನು ಮಾಡಿದಳು ಗಿರಿಗೆ ತಪವನ್ನು ಮಾಡಿದಳು ತಪವನ್ನು ಮಾಡಿದಳು ಗಿರಿಗೆ ತಪವನ್ನು ಮಾಡಿದಳು ತಪವನ್ನು ಮಾಡಿದಳು ಪೀತಾಂಬರವನ್ನು ಬಿಟ್ಟು ನಾರುಡಿಗೆಯನ್ನುಟ್ಟಿದ್ದಾಳೆ ಜಟೆಯನ್ನು ಬಿಗಿದು ಹಣೆಯಲ್ಲಿ ಧವಳ ಬಸತವನ್ನಿಟ್ಟಿದ್ದಾಳೆ ತನ್ನ ಚಿತ್ತದ ಭಿತ್ತಿಯಲ್ಲಿ ಆ ಶಂಕರನ ಮಂಗಳಮಯವಾದ ಚಿತ್ರವನ್ನು ಚಿತ್ರಿಸಿಕೊಂಡಿದ್ದಾಳೆ ತೊರೆದಳಾಗಾರವನು ಶಿವನನು ಸೆರೆ ಬಿಡಿದು ಚಿತ್ತದಲ್ಲಿ ಬೇರೊಂದರಿಯಳೋ ಆತ್ಮಧ್ಯಾನ ಸಮ್ಮತ ಯೋಗ ನಿಷ್ಠೆಯಲ್ಲಿ ಅರಿದ ಗೊತ್ತು ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅರಿದ ಗೊತ್ತು ನಮ ಶಿವಾಯ ಎಂದೊರಲುವಳೋ ಏಕಾಗ್ರಚಿತ್ತದಿಂದ ಧ್ಯಾನಿಸ್ತಾ ಇದ್ದಾಳೆ. ಭಕ್ತಿ ಎಂದರೆ ಹೇಗಿರಬೇಕು? ಮರಾಠಿ ಸಂತ ಹೇಳ್ತಾರೆ, ಉಗಡ ನಯನ ದೇವ ಕ್ಷಣವರ ಉಗಡ ನಯನ ದೇವ ಕ್ಷಣವರ ಉಗಡ ನಯನ ದೇವ ಕರಾವಯಾತವ ಮಂಗಳ ಪೂಜಾ ದೇಗ ದೀಪಮಿ ಜಾನಿನ ಮಾಜಾ ಭಾವಭಕ್ತಿ ಚಾ ಆನಸುರಾನ ಭಾವಭಕ್ತಿ ಚಾ ಆನಸುರಾನ ಕೇರಿ ದ್ಯಾವಾ ದೇವಾ ದೇವಾ ಉಗಡ ನಯನ. ಹೇ ಭಗವಂತ, ಒಮ್ಮೆಯಾದರೂ ಕಣ್ತೆರೆದು ನನ್ನನ್ನು ನೋಡಬಾರದೆ. ಈ ದೇಹವನ್ನೇ ದೀಪವನ್ನಾಗಿ ಮಾಡಿ ಭಾವಭಕ್ತಿ ಎಂಬ ಕೊಡುಗೆಯನ್ನು ಕೊಡ್ತಾ ಇದ್ದೇನೆ ಭಗವಂತ, ರಕ್ಷಣೆ ಮಾಡು. ಈ ಮನೋಭಾವನೆ ಬೇಕು ನೋಡಿ. ಇತ್ತ ಕಡೆಯಲ್ಲಿ ಆ ಪಾರ್ವತಿಯು ಅತ್ಯಂತ ಭಕ್ತಿಯಿಂದ ಶಂಭುವನ್ನು ಪ್ರಾರ್ಥಿಸ್ತಾ ಇದ್ದಾಳೆ. ಶಂಭೋ ಮಹಾದೇವ ಶರಣಾಗತ ಜನರ ರಕ್ಷಕ. ಶಂಭೋ ಮಹಾದೇವ ಶರಣಾಗತ ಜನರ ರಕ್ಷಕ. ಅಂಬಾರುಗಲೋಚನ ಮಾದಾಂಬುಜ ಭಕ್ತಿ ದೇವಿ ಶಂಭೋ ಮಹಾದೇವ. ಪದ ಮಗ ಪದನಿ ಸದನಿ ಸಾರಿ ಸಾನಿ ದ ಪಗ ಪದ ಮ ಪದನಿ ಪದನಿ ರಿ ಸಾ ಸರಿ ಸದನಿ ಸರಿ ಸ ಪದ ಪಮ ಮದ ಪಮ ಪದ ಪ ಸಾನಿ ದ ಪಮ ಗಾಯಿ ಸರಿ ಸನಿ ದ ಪದ ನೀ ಸನಿ ಪಪ ಮಗ ದ ದ ಪಮ ನೀ ನೀ ದ ಪ ಸಾ ಸಾನಿ ರಿ ಸಾ ನೀ ದ ಪ ರಿ ಸನಿ ದ ಪ ನಿ ದ ಪ ಮ ನಿ ದ ಪ ಸಾ ಸಾ ಸ ಸರಿ ಸಾ ಸಾ ಸ ಗರಿ ಸಾ ಸಾ ಸ ನಿ ರಿ ಸರಿ ಗ ಮ ಗರಿ ಸನಿ ದ ನಿ ಸರಿ ಗರಿ ಸಾ ರಿ ರಿ ಗರಿ ಸಾ ಲಾರಿ ಗರಿ ಸಾ ಗರಿ ಸನಿ ದ ರಿ ಸನಿ ದ ಪ ಸಾ ನಿ ದ ಪ ಮ ರಿ ಸಾ ರಿ ಸನಿ ದ ಪ ಸಾ ನಿ ದ ಪ ಮ ನಿ ದ ಪ ಮ ಗ ಗ ಮ ಗ ಪ ಗ ಪ ದ ಗ ಗ ನಿ ಮ ಪ ದ ನಿ ಸರಿ ದ ನಿ ಶಂಭೋ ಮಹಾದೇವ ಶಂಕರ ರಮಣ ಶಂಭೋ. ಹೀಗೆ ಪಾರ್ವತಿಯ ತಪಸ್ಸು ಸಾಗಿದೆ. ಪರಮೇಶ್ವರನಿಗೆ ಇದರಿಂದ ಅತ್ಯಾನಂದವಾಗಿದೆ. ಅವಳ ಭಕ್ತಿಯನ್ನು ಪರೀಕ್ಷಿಸಬೇಕೆಂದು ಪರಮೇಶ್ವರನು ಅಥಾಚಿನ ಷಾಢಧರ ಪ್ರಗಲ್ಭವಾನ್ ಜ್ವಲನ್ನಿವ ಬ್ರಹ್ಮ ಮಗೇನ ತೇಜಸ್ಸ. ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ತನ್ನ ದಿವ್ಯವಾದ ತೇಜಸ್ಸಿನಿಂದ ಇಡೀ ಕಾರಣವನ್ನೇ ಬೆಳೆದುತ್ತಾ ಬರ್ತಾ ಇದ್ದಾನೆ. ಸುಮ್ಮನೆ ಒಲಿಯುವವನೇ ಪರಮೇಶ್ವರ. ಸಂತರು ಹೇಳ್ತಾರೆ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಕುರಿತು ನೋಡುವ ಸುವರ್ಣದ ಚಿನ್ನದಂತೆ ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಹರಿದು ನೋಡುವ ಚಂದನದಂತೆ, ಹರಿದು ನೋಡುವ ಕಬ್ಬಿನ ಕೋಲಿನಂತೆ, ಹರಿದು ನೋಡುವ ಬೆಚ್ಚದೆ ಬೆದರದೆ
ಬಿಡದೆ ಬೆಚ್ಚದೆ ಬೆದರದೇ ಇದ್ದಲ್ಲಿ ನಮ್ಮನ್ನ ಕರಬಿಡದೆತ್ತಿಕೊಳ್ಳುತ್ತಾನೆ ಎನ್ನುತ್ತಾರೆ. ಇತ್ತ ಪಾರ್ವತಿಯ ಪರೀಕ್ಷೆಗಾಗಿ ಶಿವ ಆಶ್ರಮಕ್ಕೆ ಬಂದಿದ್ದಾನೆ. ಪಾರ್ವತಿಯು ಆ ತೇಜಸ್ವಿ ವಿಪ್ರನನ್ನು ಸತ್ಕರಿಸಿದ್ದಾಳೆ. ಆಗ ಬ್ರಹ್ಮಚಾರಿಯು, ಪರ್ವತರಾಜಪುತ್ರಿ, ನಿನ್ನನ್ನು ನೋಡಿದಾಗ ಸದಾಕಾಲವು ಸದಾಚಾರವನ್ನ ಸಾಧಿಸಿಕೊಂಡು ಬಂದ ಸಾಧ್ವಿನಿ ಎಂಬುದು ಅರ್ಥವಾಗುತ್ತಿದೆ. ಪರಮ ಸುಂದರಿಯ ರಾಜಕುಮಾರಿಯು ಲಾವಣ್ಯಮಯೂ ಆದ ನೀನು ಘೋರವಾದ ಕಾಡಿನಲ್ಲಿ ಏಕೆ ತಪಸ್ಸು ಮಾಡ್ತಾ ಇದ್ದಿ ಎಂಬುದಾಗಿ ಕೇಳಿದರೆ ಸಖಿಯರು ಹೇಳ್ತಾ ಇದ್ದಾರೆ, ಅಯ್ಯ ತೇಜಸ್ವಿ, ಈಕೆ ಪರಮೇಶ್ವರನನ್ನೇ ಪತಿಯನ್ನಾಗಿ ಪಡೆಯಬೇಕೆಂಬ ಹಂಬಲದಿಂದ ತಪೋನಿರತಳಾಗಿದ್ದಾಳೆ. ಬ್ರಹ್ಮಚಾರಿ ಗಾಗೈಸಿ ನಗುತ್ತಾ ಇದ್ದಾನೆ. ಅಯ್ಯೋ ಪಾರ್ವತಿ, ನಿನಗೆ ಬುದ್ಧಿ ಮಂಕಾದದ್ದೇ. ನೀ ಕಮಲ ಮುಖಿ ಆಕುವೈರಿ ಅನೇಕ ಮೈಗಳು ತುಂಬಿಕೊಂಡು ವಿವೇಕವಿಲ್ಲದೆ ವಿಷವ ಕುಡಿದ ಪಿನಾಕದರನಿಗೆ ನೀ ಕಮಲ ಮುಖಿ ಆಕುವೈರಿ ನೀ ಕಮಲ ಮುಖಿ ಆಕುವೈರಿ ಅನೇಕ ಮೈಗಳು ತುಂಬಿಕೊಂಡು ವಿವೇಕವಿಲ್ಲದೆ ವಿಷವ ಕುಡಿದ ಪಿನಾಕದರನಿಗೆ ಸೋಲಲು ನೀ ಬರಿದೆ ಮೆಚ್ಚಿದೆ. ಅಯ್ಯೋ ಪಾರ್ವತಿ, ಹೋಗಿ ಹೋಗಿ ಆ ಪರಮೇಶ್ವರನಲ್ಲಿ ಮೆಚ್ಚಿದ್ದೀಯಲ್ಲ, ನಿನಗೇನಾದ್ರೂ ಬುದ್ಧಿ ಇದೆಯಾ? ವಪುರ್ವಿರು ಭಕ್ಷ್ಯಮಲಕ್ಷ್ಯ ಜನ್ಮತ ದಿಗಂಬರತ್ವೇನ ನಿವೇದಿತಂ ವಸು. ಆ ಪರಮೇಶ್ವರನ ಸೌಂದರ್ಯವನ್ನು ಏನೆಂದು ಕೇಳೋಣ? ಎಲ್ಲರಿಗೂ 2 ಕಣ್ಣಿದ್ರೆ ನಿನ್ನ ಪರಮೇಶ್ವರನಿಗೆ 3 ಕಣ್ಣು. ಅವನ ತಂದೆ ತಾಯಿ ಯಾರೆಂಬುದು ಇದುವರೆಗೆ ಯಾರೂ ಅರಿಯರು. ಇನ್ನೊಂದು ವಿಷಯ ಹೇಳೇ ಬಿಡ್ತೇನೆ ಕೇಳು. ಅವನು ದಿಗಂಬರನೆಂದೇ ಪ್ರಖ್ಯಾತನು. ಇನ್ನು ಅವನಲ್ಲಿ ಧನವೆಷ್ಟಿರಬಹುದು ನೀನೇ ಯೋಚನೆ ಮಾಡು. ವಾಸ ನೋಡಿದರೆ ಸ್ಮಶಾನದಲ್ಲಿ. ಅಯ್ಯೋ ಪಾರ್ವತಿ, ನಿನ್ನ ಬುದ್ಧಿಗೆ ಮಂಕು ಬಿಡದದ್ದೆ. ಪಾರ್ವತಿಗೆ ಅತ್ಯಂತ ಕೋಪ ಬಂದಿದೆ. ಎಲವ ಮೂರ್ಖ ಬ್ರಾಹ್ಮಣ, ಅಕಿಂಚನ ಸಂಭ್ರಮವಸ್ಸ ಸಂಪದಾಂ ತ್ರಿಲೋಕನಾಥ ಪಿತು ಪದ್ಮಗೋಚರಗ. ನಿರ್ಧನನಾದರೂ ಕೂಡ ಲೋಕದ ಸಂಪತ್ತನ್ನೆಲ್ಲ ಸೃಷ್ಟಿಸಿದವನು ಅವನೇ. ಸ್ಮಶಾನದಲ್ಲಿ ವಾಸಿಸಿದರು 3 ಲೋಕಗಳಿಗೂ ಅವನು ಒಡೆಯ. ರೂಪ ಭಯಂಕರವಾದರೂ ಅವನು ಮಂಗಳ ಶಿವ ಎಂದೇ ಪ್ರಸಿದ್ಧ ಎಂಬುದಾಗಿ ಹೇಳಿದರೆ ಪರಮೇಶ್ವರನು, ಪಾರ್ವತಿ ನೀನಿನ್ನು ಚಿಕ್ಕವಳು, ನಿನಗೆ ಏನು ಗೊತ್ತಿಲ್ಲ. ಎಂಥವನು ಪರಮೇಶ್ವರ? ಬಸಿವನೆತ್ತರ ತೊಗಲನುಟ್ಟ ಮಸಣದ ಬೂದಿಯನು ತೊಟ್ಟ ಕುಸುಮ ಶರಣನು ಬರಿದೆ ಕಣ್ಗಿಚ್ಚಿನಲ್ಲಿ ಉರಿದಿಟ್ಟ ವಿಷದ ಹಾವುಗಳ ಮೈಯೊಳಿಟ್ಟ ಬಸಿದರುಂಡದ ಮಾಲೆಗಿಟ್ಟ ಅರಸಿಕನನು ಏನೆಂದು ಮೆಚ್ಚಿದೆ ಶೈಲಜ. ಪಾರ್ವತಿ ಚರ್ಮಧಾರಿಯು ಬೂದಿ ಬಡುಕನು ರುಂಡಮಾಲಾದರನು ಆದ ಆ ಅರಸಿಕನಂದ ಏನೆಂದು ಮೆಚ್ಚಿದಿ? ಎಲವೆಲವ ಮೂರ್ಖ, ವೇದವಾನಂತಗಳು ಸ್ಮೃತಿಗಳು ಶಿವನ ಬಣ್ಣಿಸಿ ಸೋತಿರೇ. ವೇದಗಳು ಆ ಪರಮೇಶ್ವರನನ್ನ ವಿಶ್ವಮೂರ್ತಿ ಎಂಬುದಾಗಿ ಕೊಂಡಾಡ್ತಾ ಇದ್ದಾವೆ. ಹರಿಬ್ರಹ್ಮಾದಿ ದೇವತೆಗಳು ಅವನನ್ನ ಆರಾಧಿಸುತ್ತಾರೆ. ಇಂಥ ಹರನನ್ನು ನಿಲ್ಲಿಸ್ತಾ ಇದೆಯಲ್ಲ, ಭೇದ ಭಾವದಿ ಕರನ ನಿಂದಿಪ ನಿನ್ನ ನಾಲಿಗೆ ಸುಡು ಸುಡೆ. ದುರಹಂಕಾರನಿಂದ ಪರಮೇಶ್ವರನ್ನು ನಿಂದಿಸುವಂತಗ ನಿನ್ನ ನಾಲಿಗೆ ಸುಟ್ಟಾದ್ರೂ ಹೋಗಬಾರದೆ. ಛೇ, ನಿನ್ನೊಂದಿಗೆ ಮಾತೇನು, ನಾನು ಹೇಗೆ ಹೋಗ್ತೇನೆ ಎಂಬುದಾಗಿ ಹೊರಟಿದ್ದಾಳೆ. ಆಗ ಪರಮೇಶ್ವರನು, ಪಾರ್ವತಿ ನಿಲ್ಲು ಎಂಬುದಾಗಿ ಅವಳ ಸನಿಹ ಬಂದಿದ್ದಾನೆ. ಕ್ರೋಧಾನ್ವಿತಳಾದ ಪಾರ್ವತಿಗೂ, ಮುಟ್ಟದಿರು ದೂರದಲ್ಲಿ ನಿಂದಿರು ಕೆಟ್ಟ ಕಾರು ಬಗೆನುತ ಕಂಗಳ ಬಿಟ್ಟು ನೋಡಿದಳ ಬಳೆ ಕಂಡಳು ಮುಂದೆ ಗೊಳೆವಾ. ಮುಟ್ಟದಿರು, ದೂರದಲ್ಲೋ ಎಂಬುದಾಗಿ ಹೇಳ್ತಾ ಇದ್ರೆ ಆ ಪಾರ್ವತಿಯ ಮುಂದೆ ಸಾಕ್ಷಾತ್ ಪರಮೇಶ್ವರನೇ ನಿಂತಿದ್ದಾನೆ. మౌళింగుల్కెడు చంద్రిమ కండ కళతోడ బెడగారు గుల్కెడు జడలతోడ జడలతో ప్రవగించి జడచేటిలిగితోడ డంబైన పాల నెత్రంబుతోడ నల్ల నేరడు మంటి నల్లని మెడతోడ కరమున నాగకంకణముతోడ నడుమున చుట్టిన నాగచర్మముతోడ మైండ నెలదు ಭಸ್ಮಂಬುತೋಡ. ಪಾರ್ವತಿಯು ಆನಂದ ಬಾಷ್ಪಗಳನ್ನು ಸುರಿಸ್ತಾ ನೋಡ್ತಾ ಇದ್ದಾಳೆ. ಜಟೆಯಲ್ಲಿ ಅಖಂಡ ಪ್ರಭೆಯಿಂದ ಬೆಳಗುವ ಚಂದ್ರನ ಸಹಿತವಾಗಿ ಹೊಳೆಗೊಳೆಯುವ ಭಾಲನೇತ್ರ ಸಹಿತವಾಗಿ ನೇರಳೆ ನೀಲವರ್ಣದ ಕಂಠ ಸಹಿತನಾಗಿ ಕರದಲ್ಲಿ ನಾಗಚಂಕಂಕಣ ನಡುವಿಗೆ ಸುತ್ತಿದ ನಾಗಚರ್ಮ ಆ ಪರಮೇಶ್ವರನನ್ನು ನೋಡಿ ಮಾರ್ಗಾಚಲವ್ಯತಿಕರ ಕುಲಿತೇವ ಸಿಂಧು ಶೈಲಾದಿ ರಾಜತನಯ ನಯಯೋ ನತಸ್ತೌ. ಹರಿಯುವ ನದಿಗೆ ಪರ್ವತ ಬಂದು ಅಡ್ಡಲಾಗಿ ಬಂದರೆ ಅದು ಹೇಗೆ ಹಿಂದೆಯೂ ಹೋಗಲಾರದೆ ಮುಂದೆಯೂ ಬರಲಾರದೆ ತಟಸ್ಥವಾಗಿ ನಿಲ್ತದೆಯೋ ಹಾಗೆ ಶೈಲತನೆಯು ಮುಂದೆಯೂ ಹೋಗದೆ ಹಿಂದೆಯೂ ಬರದೆ ಪರಮೇಶ್ವರನ ನೋಡಿ ನಾಚಿಕೆಯನ್ನು ತಲೆ ತಗ್ಗಿಸಿ ನಿಂತು ಬಿಟ್ಟಿದ್ದಾಳೆ.
ಆಗ ಪರಮೇಶ್ವರ ಹೇಳ್ತಾನೆ, ಅದ್ಯ ಪ್ರವೃತ್ತಿಯವನ ತಂಗಿ ತವಾಸ್ಮಿದಾಸಗ. ಅವನ ತಂಗಿ, ಇನ್ನು ಮೇಲೆ ನಾನು ನಿನ್ನ ದಾಸ. ತ್ರೀತಪೋಭಿರಿತಿ, ನೀನು ನನ್ನನ್ನ ನಿನ್ನ ಸೌಂದರ್ಯದಿಂದಲಾಗಲಿ ಐಶ್ವರ್ಯದಿಂದಲಾಗಲಿ ಅಂತಸ್ತಿನಿಂದಲಾಗಲಿ ಕೊಂಡುಕೊಳ್ಳಲಿಲ್ಲ. ನಿನ್ನ ಶ್ರದ್ಧಾಭಕ್ತಿ ಸಹಿತವಾದ ತಪಸ್ಸಿನಿಂದ ನನ್ನನ್ನು ಕೊಂಡುಕೊಂಡೆ. ಆದ್ದರಿಂದ ಇನ್ನು ಮುಂದೆ ನಾನು ನಿನ್ನ ದಾಸ ಎಂಬುದಾಗಿ ಹೇಳಿದ್ದಾನೆ. ಪಾರ್ವತಿಯು, ಸ್ವಾಮಿ, ನೀವು ಒಲಿದು ನನ್ನ ಭಾಗ್ಯ. ಆದರೆ ಧಾರ್ಮಿಕ ವಿಧಿಯಿಂದ ನಾನು ನಿಮಗೆ ಪತ್ನಿಯಾಗಬೇಕು. ಆದ್ದರಿಂದ ಯಾರಾದರೂ ಹಿರಿಯರನ್ನ ಕಳಿಸಿ ನನ್ನ ತಂದೆಯಿಂದ ನನ್ನನ್ನು ಯಾಚಿಸಿ ಎಂಬುದಾಗಿ ಹೇಳಿದ್ದಾನೆ. ಇತ್ತ ಕಡೆಯಲ್ಲಿ ಪರಮೇಶ್ವರನ ಇಚ್ಛೆಯಂತೆ ಸಪ್ತರ್ಷಿಗಳು ಹಿಮವಂತನಲ್ಲಿಗೆ ಹೋಗಿ ಗಿರಿಜೆಯನ್ನು ಶಿವನಿಗಾಗಿ ಯಾಚಿಸಿದ್ದಾರೆ. ಹಿಮವಂತನು ಮೇನೆಯ ಸಮ್ಮತಿಯನ್ನು ಪಡೆದು ಸಪ್ತರ್ಷಿಗಳಿಗೆ ಮಗಳನ್ನು ಒಪ್ಪಿಸಿದ್ದಾನೆ. ಈಗ ಋಷಿಗಳು, ಗಿರಿರಾಜ, ಇಂದಿನಿಂದ 4ನೇ ದಿವಸಕ್ಕೆ ವಿವಾಹ ಮುಹೂರ್ತವಿದೆ, ವಿವಾಹಕ್ಕೆ ಸಿದ್ಧತೆಯಾಗಲಿ, ನಾವು ಸಕಾಲದಲ್ಲಿ ಶಿವನೊಂದಿಗೆ ಬರುತ್ತೇವೆ ಎಂದು ಹೇಳಿ ಅಂಬರವನ್ನೇರಿದ್ದಾರೆ. ಇತ್ತ ದೇವತೆಗಳೆಲ್ಲ ಸೇರಿ ಶಿವನ ಮದುವೆಗೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಶಿವನ ಮದುವೆಗೋಸ್ಕರ ನಾರಾಯಣನು ಬಂದಿದ್ದಾನೆ. ನಾರಾಯಣನು ಬಂದ ವಾರ್ತೆಯನ್ನು ತಿಳಿದ ಶಿವನು, ವಿಷ್ಣೋಶ್ಚಾಗಮನಂ ನಿಶಮ್ಯ ಸಹಸಾ ಕೃತ್ವಾ ಫಣೀಂದ್ರಂ. ವಿಷ್ಣು ಬಂದನೆಂದು ಕೇಳಿದ ಶಿವನು ಪೀತಾಂಬರಧಾರಿಯಾದ ವಿಷ್ಣುವನ್ನು ಸ್ವಾಗತಿಸಲು ದಿಗಂಬರನಾಗಿ ತಾನು ಹೋಗುವುದು ಸರಿಯಲ್ಲವೆಂದು ಯೋಚಿಸಿ ಸೊಂಟಕ್ಕೆ ಹಾವನ್ನೇ ಹಗ್ಗವನ್ನಾಗಿ ಸುತ್ತಿಕೊಂಡು ಆನೆಯ ಚರ್ಮವನ್ನ ಕೌಪೀನವಾಗಿ ಉಟ್ಟುಕೊಂಡು ತನ್ನ ಪ್ರಿಯ ಸಖ ನಾರಾಯಣನನ್ನು ಸ್ವಾಗತಿಸಲು ಬಂದಿದ್ದಾನೆ. ದೃಷ್ಟ್ವಾ ವಿಷ್ಣುರಥಂ, ವಿಷ್ಣುವಿನ ವಾಹನವಾದ ಗರುಡನನ್ನು ನೋಡಿ ಶಿವ ಸೊಂಟಕ್ಕೆ ಸುತ್ತಿಕೊಂಡಿದ್ದ ಹಾವು ಗಡಗಡನೆ ನಡುಗಿ ಧಪ್ಪೆಂದು ಕೆಳಗೆ ಬಿದ್ದಿದೆ. ಆಗ ದಿಗಂಬರನಾದ ಹರನು ಪುನಃ ದಿಗಂಬರನೇ ಆಗಿ ಬಿಟ್ಟಿದ್ದಾನೆ. ವಿಷ್ಣುವನ್ನ ಸ್ವಾಗತಿಸಿ ಕರೆತಂದಿದ್ದಾನೆ. ದಿಬ್ಬಣ ಹೊರಟಿದೆ. ನಂದಿಯು ಯಾರು ಯಾರು ಎಲ್ಲೆಲ್ಲಿ ಏನೇನು ಮಾಡಬೇಕೆಂದು ಸೂಚಿಸ್ತಾ ಇದ್ದಾನೆ. ಜಂಬಾರಿ ಭವ ಪರ್ಶ್ವತಗ ಪರಿಸರೇಣಾಗಿ ಲಕ್ಷ್ಮೀಪತೆ. ಇಂದ್ರ, ನೀನು ಶಿವನ ಎಡಗಡೆ ನಿಂತುಕೋ. ಎಲೆ ಲಕ್ಷ್ಮೀಪತಿ, ನೀನು ಬಲಭಾಗದಲ್ಲಿ ನಿಂತುಕೋ. ಬ್ರಹ್ಮನೇ, ನೀನು ಸ್ವಸ್ತಿ ವಾಚನ ಮಾಡು. ಚಂದ್ರ ಸೂರ್ಯರೇ, ನೀವು ಚಾಮರ ಬೀಸಿರಿ. ಆದಿಶೇಷನೇ, ನೀನು ಶಿವನಿಗೆ ಛತ್ರಿಯಾಗು. ರುದ್ರಗಣಗಳೇ, ನೀವು ಮುಂದೆ ಹೋಗುತ್ತೀರಿ. ಎಲೆ ವಾಯುವೆ, ನೀನು ಮಂದಮಂದವಾಗಿ ಬೀಸು. ಋಷಿ ಮುನಿಗಳೇ, ನೀವು ರುದ್ರಚಮೆಗಳನ್ನು ಕೇಳಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮುನಿಗಳು ರುದ್ರಚಮೆಗಳನ್ನು ಹೇಳ್ತಾ ಇದ್ದಾರೆ. ಶಂಭವೇ ನಮಗ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಗ ದೇವಾಯ ತ್ರ್ಯಂಬಕಾಯ ತ್ರಿಪುರಂತಕಾಯ ತ್ರಿಕಗ್ನಿಕಾಲಾಯ ಕಾಲಾಗ್ನಿ ರುದ್ರ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಗ ದೇವಾಯ ನಮಗ. ಈ ರೀತಿಯಾಗಿ ರುದ್ರಚಮೆಗಳನ್ನು ಹೇಳ್ತಾ ಇದ್ದಾರೆ. ಅನೇಕ ನದಿ ಪರ್ವತಗಳನ್ನು ದಾಟಿ ದಿಬ್ಬಣ ಹಿಮವಂತನ ನಗರಿಯನ್ನು ಸೇರಿದೆ. ಹಿಮವಂತನು ಆದರದಿಂದ ದಿಬ್ಬಣವನ್ನು ಎದುರುಗೊಂಡಿದ್ದಾನೆ. ಬಂದವರಿಗೆಲ್ಲ ಸತ್ಕಾರವಾಗಿದೆ. ಮದುವೆಗೆ ಸಡಗರದ ಸಿದ್ಧತೆಯಾಗಿದೆ. ಹಿಮವಂತನ ಆಹ್ವಾನದ ಮೇರೆಗೆ 56 ದೇಶಗಳಿಂದ ರಾಜರೆಲ್ಲ ಬಂದಿದ್ದಾರೆ. 56 ಎಂದರೆ 56 ದೇಶ. ಯಾವ್ಯಾವ 56 ದೇಶ? ಅಂಗವಂಗ, ಕಳಿಂಗ, ಕಾಶ್ಮೀರ, ಕಾಂಬೋಜ, ಕಾಮರೂಪ, ಕೇರಳ, ಕೇಕೆಯ, ಕೋಸಲ, ಮೈಥುಲ, ಕುಂತಲ, ಕುರಂಗ, ಪುರಬಕ, ಸವ್ವೀರ, ಸೌರಾಷ್ಟ್ರ, ಮತ್ಸ್ಯ, ಮಾಗಧ, ಸಿಂಹಳ, ಮಲಯಾಳ, ಚೋಳ, ಬಂಗಾಳ, ಪಂಚಾಳ, ಸಾಳು, ಪುಳಿಂದ್ರ, ಕರ್ನಾಟಕ, ಮರಾಠಕ, ಸಿಕ್ಕ, ಸಿಂಧ, ಪಂಜಾಬಿಕ, ಪಾವಕ, ಪಂಡಿತ್, ದ್ರವಿಡ, ಯವನ, ಶೂರಸೇನ, ಗುರ್ಜರ, ಕಕ್ಕುರ, ಪರಾಶರ, ವಿದರ್ಭ, ಬರ್ಬರ, ಭೋಜ, ಬಾಕ್ಲೀಕ, ಉಂಕಡ, ಟೆಂಕಡ, ಚೀಣ, ಪೂರ್ಣ, ಬಜಾರನೇತ್ಯಾದಿ ಷಟ್ಪಂಚಾಶತ್ ದೇಶಭೇದೈಗಿ 56 ದೇಶಗಳಿಂದ ರಾಜರೆಲ್ಲ ಬಂದಿದ್ದಾರೆ. ಇತ್ತ ಕಡೆಯಲ್ಲಿ ವಿವಾಹ ಮುಹೂರ್ತ ಪ್ರಾಪ್ತವಾಗಿದೆ. ಹುಡುಗಿಯ ಕಡೆಯಿಂದ ನಾರದರು ಪುರೋಹಿತರು ಸಪ್ತರ್ಷಿಗಳಿಗೆ ಹೇಳ್ತಾ ಇದ್ದಾರೆ, ಹುಡುಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹುಡುಗನ ವಿವರ ಬೇಕು ನಮಗೆ. ಕಿಂ ಗೋತ್ರಂ, ಕಿಮು ಜೀವನಂ, ಕಿಮು ಧನಂ. ಶಿವನ ಗೋತ್ರ ಯಾವುದು, ಉದ್ಯೋಗ ಯಾವುದು, ಆದಾಯವೇನು, ವಯಸ್ಸೆಷ್ಟು ಎಲ್ಲ ತಿಳಿಸಿದ್ರೆ ಹುಡುಗಿ ಕೊಡ್ತೇವೆ. ನಂದಿ ಎದ್ದು ನಿಂತಿದ್ದಾನೆ. ಗೋತ್ರ ಮೂಲ ನಿವನು ಜೀವನ ವಿತ್ರಿಲೋಕವ ಸಲಹುವುದೋ. ನಾರದರೆ, ಈ ಪರಮೇಶ್ವರನು ನೀವು ಹೇಳುವ ಎಲ್ಲ ಗೋತ್ರಗಳಿಗೂ ಮೂಲ ಪುರುಷ. ಅವನ ಉದ್ಯೋಗ ಏನು ಎಂದು ಕೇಳಿದರೆ, ಉದ್ಯೋಗ ಏನು ಎಂದು ಕೇಳಿದ ನಿಮ್ಮನ್ನು ಉತ್ತರಿಸಿದ ನನ್ನನ್ನು ಸೇರಿಸಿ ಈ ತ್ರಿಲೋಕವನ್ನು ರಕ್ಷಿಸುವುದೇ ಇವನ ಉದ್ಯೋಗ. ಇಷ್ಟು ಸಾಕೋ ಅಥವಾ ಇನ್ನೂ ಬೇಕೋ? ಬೇಡ ಬೇಡ, ಸಾಕು. ಹಾಗಾದ್ರೆ ಹುಡುಗಿ ಕೊಡ್ತೀರಾ? ಓಹೋ, ಕೊಡ್ತೇವೆ. ಮಂಗಳವಾದ್ಯಗಳೆಲ್ಲ ಮೊಳಗುತ್ತಾ ಇದೆ. ಶುಭ ಮುಹೂರ್ತದಲ್ಲಿ ಶಿವನು ಪಾರ್ವತಿಯ ಪಾಣಿಗ್ರಹಣವನ್ನು ಮಾಡಿದ್ದಾನೆ. ಕಲ್ಯಾಣವನೋಡಲು ನೀವು ಬನ್ನಿ, ಶ್ರೀ ಶಿವ ಪಾರ್ವತಿಯ ಕಲ್ಯಾಣವನೋಡಲು ನೀವು ಬನ್ನಿ. ಮಲ್ಲಿಗೆ ಮಾಲಕ ಪುಷ್ಪಗಳಿಂದ ಚೆಲ್ವ ಸುಗಂಧ ರಾಜಗಳಿಂದ ಚೆಲ್ವೆಯರೆಲ್ಲರೂ ಕಟ್ಟಿದ ಮಾಲೆಗೆ ಚೆಲ್ವ ಶಂಕರಗೆ ಗಿರಿಜೆ ಕಾಟಿದ ಕಲ್ಯಾಣವನೋಡಲು. ಮಲ್ಲಿಗೆ ಮಾಲಕ ಪುಷ್ಪಗಳಿಂದ ಚೆಲ್ವ ಸುಗಂಧ ರಾಜಗಳಿಂದ ಚೆಲ್ವೆಯರೆಲ್ಲರೂ ಕಟ್ಟಿದ ಮಾಲೆಯ ಚೆಲ್ವ ಶಂಕರಗೆ ಗಿರಿಜೆ ಕಾಟಿದ ಕಲ್ಯಾಣವನೋಡಲು ನೀವು ಬನ್ನಿ. ಈ ರೀತಿ ವಿವಾಹ ವಿಜೃಂಭಣೆಯಿಂದ
ಈ ಕಥೆಯಿಂದ ನಮಗೆ ತಿಳಿದು ಬರುವ ನೀತಿ ಏನೆಂದರೆ, ಪರಶಿವನು ಪಾರ್ವತಿಯನ್ನ ಐಶ್ವರ್ಯಕ್ಕಾಗಿ ಆಗಲಿ ಸೌಂದರ್ಯವನ್ನು ನೋಡಿ ಆಗಲಿ ಮೆಚ್ಚಲಿಲ್ಲ. ಕ್ರೀತಸ್ತಪೋಭಿರಿತಿ, ಅವಳು ಶ್ರದ್ಧಾ ಭಕ್ತಿಯಿಂದ ಮಾಡಿದ ತಪಸ್ಸಿಗೆ ಒಲಿದ. ಆದ್ದರಿಂದ ಭಗವಂತ ನಮ್ಮಿಂದ ಬಯಸುವುದು ಪರಿಶುದ್ಧವಾದ ಭಕ್ತಿಯನ್ನು ಮಾತ್ರ. ಅವನಿಗೆ ಏನು ತಾನೇ ಬೇಕು? ಅವರದೇ ಸೃಷ್ಟಿ, ಅವರದೇ ವಸ್ತುಗಳು. ಹಾಗಿದ್ದಾಗ ನಮ್ಮಿಂದ ಅವನಿಗೆ ಏನಾಗಬೇಕು? ಇದನ್ನೇ ದಾಸರು ಏನು ಬೇಕಾ ಶಿವಗೆ ಮಗದೆ ಲೋಕವನ್ನು ಸೃಷ್ಟಿಸಿದ ಭಗವಂತಗೆ ಏನು ಬೇಕಾ ಶಿವಗೆ ಮಗದೆ ಬಗೆ. ಹರ ನಮ ಪಾರ್ವತೀಪತಯೇ ಹರ ಹರ ಮಗದೇವ. ಇಲ್ಲಿಯವರೆಗೂ ಶ್ರದ್ಧಾಭಕ್ತಿಗಳಿಂದ ಕಥೆಯನ್ನು ಕೇಳಿದ ನಿಮಗೂ ಹೇಳಿದ ನಮಗೂ ಇಂದಿನ ಕಥಾನಾಯಕನಾದ ಪರಮೇಶ್ವರ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳವನ್ನು ಹಾಡ್ತೇವೆ. ತೊಳಸದಕ್ಕಿಯ ತಿಂಬ ಕಿಳುಬು ತಳಿಗೆಯ ನುಂಬ ಕೊಳಕ ತಲಿಗಣ್ಣಗಳನ್ನು ಅಳೆದು ಕೊಂಬ. ತೊಳಸದಕ್ಕಿಯ ತಿಂಬ ಕಿಳುಬು ತಳಿಗೆಯ ನುಂಬ ಕೊಳಕ ತಲಿಗಣ್ಣಗಳನ್ನು ಅಳೆದು ಕೊಂಬ. ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಗೊಂಬ ಕಳ್ಳ ದೊರೆಗೆ. ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ತೇ ನಮಃ.